ಹರಿದು ಪುಡಿ ಪುಡಿ ಮಾಡಿದ ಅಪ್ಪ ಬ್ರಹ್ಮನಿಗೆ ಬಂದ ಸೊಕ್ಕೆ. ಇಷ್ಟು ದಿನಕ್ಕೂ ಬ್ರಹ್ಮನಿಗೆ ಈ ರೀತಿಯಾದಂತಹ ಅಹಂಕಾರ ಬಂದದ್ದಿಲ್ಲ. ಅಹಂಕಾರದ ಮದದಿಂದ ಇವತ್ತು ನನ್ನ ಭಾವಚಿತ್ರವನ್ನೇ ಹರಿದು ಪುಡಿ ಪುಡಿ ಮಾಡ್ತಾನೆ ಅಂತಾದ್ರೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಆ ಬ್ರಹ್ಮನಿಗೆ. ಇಷ್ಟಕ್ಕೂ ನನ್ನ ಭಾವಚಿತ್ರವನ್ನೇ ತೆಗೆದುಕೊಂಡು ಈ ರೀತಿಯಾಗಿ ಮಾಡುವುದಕ್ಕೆ ಕಾರಣ ಏನು? ಹೌದು, ಭೂಲೋಕದಲ್ಲಿ ಈ ಮತ್ಸರ ಎಂಬುದು ಇದ್ದದ್ದು ಹೌದು. ಅಪ್ಪ ಬ್ರಹ್ಮನ ಸೊಕ್ಕೆ ಭೂಲೋಕದಲ್ಲಿ ನಡೆಯಬೇಕಾದದ್ದನ್ನು ಬ್ರಹ್ಮ ಸತ್ಯಲೋಕದ ತನಕ ತಂದ ಅಂತ ಆಯ್ತು. ಹೌದೌದು, ಇಬ್ಬರನುಗರು ನನಗೆ ಯಾರಿಗೆ? ನಮ್ಮ ಅಪ್ಪನಿಗೆ. ಅದರೊಳಗೊಬ್ಬ ಹಿರೇಳು ಜಗದ ಹೆಬ್ಬೆಳಸ ಬೆಳೆಸುವವ, ಇನ್ನೊಬ್ಬ ಕರ್ಣಿಕ. ಕರ್ಣಿಕ ಅಂತಂದ್ರೆ ಬ್ರಹ್ಮನಿಗೆ ಹೇಳಿತ್ತು. ಅವನಿಗೆ ಹಣೆಯ ಬರೆಯುವ ಕೆಲಸ ಮಾತ್ರ. ನಿಜವಾಗಿ ಈ ಭೂಲೋಕದಲ್ಲಿ ಸೃಷ್ಟಿ ಎಂಬುದು ಆಗ್ತಾ ಉಂಟು ಅಂತಾದ್ರೆ ಯಾರಿಂದ? ನಿಮ್ಗೇನಾದ್ರೂ ಗೊತ್ತುಂಟಾ? ನೀವೆಲ್ಲ ತಿಳಿದುಕೊಂಡದ್ದು ಬ್ರಹ್ಮನಿಂದ ಎಂಬ ಹಾಗೆ ಅಲ್ವೇ ಅಲ್ಲ? ಬ್ರಹ್ಮ ಎಲ್ಲ ಸೃಷ್ಟಿ ಮಾಡುವುದಕ್ಕಾಗುತ್ತದ? ಬ್ರಹ್ಮನಿಂದ ಈ ಸೃಷ್ಟಿ ಆಗುತ್ತದ? ಇಲ್ಲವೇ ಇಲ್ಲ. ನಮ್ಮ ಅಪ್ಪನೇ ಹೇಳಿದ್ದಾನೆ, ಈರೇಳು ಜಗದ ಹೆಬ್ಬೆಳಸ ಬೆಳೆಸುವವ. ಅದು ನನಗೆ ಹೇಳಿತು. ನಾನಿರುವ ಕಾರಣಕ್ಕಾಗಿ ಸೃಷ್ಟಿಯಾಗುತ್ತಾ ಇದೆಯೇ ಬಿಟ್ಟರೆ ಬ್ರಹ್ಮನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ ಇಲ್ಲ. ನಾವೇನೋ ಪ್ರಚಾರ ಬಯಸದೇ ಇರುವವರು. ನಮಗೆ ಪ್ರಚಾರ ಬೇಡ. ಬ್ರಹ್ಮನಿಗೆ ದೊರಕಿದ್ರು ದೊರಕಿಕೊಂಡು ಹೋಗ್ಲಿ ಎಂಬ ಸುಮ್ಮನೆ ಕುಳಿತುಕೊಂಡದಕ್ಕೆ ಬ್ರಹ್ಮ ನಮಗೇ ಪಾಠ ಕಲಿಸುವುದಕ್ಕೆ ಬಂದ ಅಂತಾಯ್ತು. ನಮ್ಮ ಬುಡಕ್ಕೆ ಬರ್ತಾನೆ ಆ ಬ್ರಹ್ಮ ಅಂತಾದ್ರೆ ಸುಮ್ಮನೆ ಬಿಡುವುದಿಲ್ಲ. ತಕ್ಕ ಮದ್ದರಿಯುತ್ತೇನೆ ಬ್ರಹ್ಮನಿಗೆ, ತಕ್ಕ ಶಾಸ್ತಿ ಮಾಡಲೇಬೇಕು ಬ್ರಹ್ಮನಿಗೆ. ಏನ್ ಮಾಡ್ಲಿ, ಹೇಗೆ ಮಾಡ್ಲಿ, ಇಲ್ಲೇ ಯೋಚಿಸುವುದಲ್ಲ, ನೇರವಾಗಿ
ಬಂದು ನಿಂತದ್ದೇ ಸತ್ಯಲೋಕ. ನಾನು ಬಂದಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತಾಗುವುದು. ಉಳಿದವರು ಯಾರಿಗೂ ನಾನು ಕಾಣುವುದಿಲ್ಲ. ಯಾಕೆ? ಅನಂಗ ಇಲ್ಲಿರುವಂತ ಎಲ್ಲರೂ ಕೂಡ ನನ್ನ ಕಣ್ಣಿಗೆ ಗೋಚರವಾಗುತ್ತಾರೆ. ಅವರು ಯಾರಿಗೂ ನಾನು ಕಾಣುವುದಿಲ್ಲ. ಇದೇ ಈ ಮನ್ಮಥನ ವಿಶೇಷತೆ, ಇದೇ ಈ ಅನಂಗನ ವಿಶೇಷತೆ. ಬಂದು ನಿಂತಿದ್ದೇನೆ ಸತ್ಯಲೋಕಕ್ಕೆ. ಹೌದಪ್ಪ, ನಮ್ಮ ಅಣ್ಣ ಬೊಮ್ಮಣ್ಣ ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ ಮಾತ್ರ. ಅಯ್ಯೋ, ಇಷ್ಟು ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಅಂತಂತ ದೊಡ್ಡ ವ್ಯಕ್ತಿಗಳೇ ಆಗಬೇಕು. ನಮ್ಮಣ್ಣ ದೊಡ್ಡ ವ್ಯಕ್ತಿ ಸುಳ್ಳಲ್ಲ. ದೊಡ್ಡ ವ್ಯಕ್ತಿಗಳಿಗೂ ದೊಡ್ಡ ದೊಡ್ಡ ತಪ್ಪು ಕಲ್ಪನೆ ಇರ್ತದೆ ಅಂತ ಇವತ್ತು ನಮಗೆ ಚೆನ್ನಾಗಿ ಗೊತ್ತಾಯ್ತು. ಕೇಳಿ ಬಂದದ್ದು ಅಶರೀರವಾಣಿ. ನನ್ನ ಭಾವಚಿತ್ರವನ್ನ ಬ್ರಹ್ಮ ಪುಡಿಪುಡಿ ಮಾಡಿದ್ದಾನೆ ಎಂಬ ಹಾಗೆ. ಆದರೆ ಅಶರೀರವಾಣಿಯೊಂದನ್ನೇ ಕೇಳಿ ನಾವು ಕಾರ್ಯಸಮ್ಮುಖರಾಗುವುದಕ್ಕೆ ಆಗುತ್ತದ? ಇಲ್ಲವೇ ಇಲ್ಲ. ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಅಲ್ವಾ? ಹಾಗಾಗಿ ಹುಡುಕುವುದು. ಓಹೋ ಹೋ 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 ಗೋಡೆ ನಾರಾಯಣ. ಹೌದಪ್ಪ, ಗೋಡೆ ಮೇಲೆ ನಾರಾಯಣ. ನಮ್ಮ ಅಪ್ಪಯ್ಯನ ಭಾವಚಿತ್ರ ಇರಬೇಕಾದದ್ದೇ ಅಂತ ವ್ಯಕ್ತಿಗಳ ಭಾವಚಿತ್ರವನ್ನು ಈ ತುಂಬಿದ ಸಭೆಯಲ್ಲಿ ನಿರ್ಮಿಸಲೇಬೇಕು. ಅಣ್ಣನಿಗಲ್ಲ, ಗೌರವ ಕೊಡುವುದು ಯಾರಿಗೆ? ವಿಶ್ವಕರ್ಮನಿಗೆ ಕೊಡಬೇಕು. ಇಷ್ಟು ಒಳ್ಳೆ ಭಾವಚಿತ್ರವನ್ನ ಬಿಡಿಸುವಂತ ಕಲೆಯನ್ನ ಹೊಂದಿದ್ದಕ್ಕೆ ಇರ್ಲಿ 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 ಇರ್ಲಿ. ಓಹೋ ದೇವಲೋಕದ ಅಧಿಪತಿ, 33 ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿರುವಂತಹ ದೇವೇಶ ಇರಬೇಕಾದದ್ದೇ. ಇರ್ಲಿ ಇರ್ಲಿ ಇರ್ಲಿ. ಓಹೋ, ಇದು ಯಾರು? ಇದು ಅಗ್ನಿದೇವ. ಅವನ ಭಾವಚಿತ್ರವನ್ನು ಬಿಡಿಸಿದ್ದಾರೆ. ಇರ್ಲಪ್ಪ, ಅವರದ್ದೆಲ್ಲ ಇದ್ರ ದೊಡ್ಡ ವಿಶೇಷವಾದ. ಇದ್ಕೊಂಡು ಹೋಗ್ಲಿ, ನಮಗೆ ಪ್ರಯೋಜನ ಇಲ್ಲ. ಇದೊಂದು ಜಾಗ ಬರಿದಾಗಿ ಕಾಣ್ತಾ ಉಂಟಲ್ಲ. ಸುಳ್ಳಲ್ಲ, ಅಶರೀರವಾಣಿ ಆದದ್ದು ಸತ್ಯವೇ ಹೌದು. ಆದರೆ ಪರಮ ಸತ್ಯವೇನೊಂದಿದೆ. ಕೇವಲ ನನ್ನ ಭಾವಚಿತ್ರವನ್ನ ಪುಡಿ ಪುಡಿ ಮಾಡಿದ್ದಲ್ಲ, ಈ ಬ್ರಹ್ಮ ಕಾಲಿನಿಂದ ಮಾಡಿದ್ದಾನೆ. ಪಾಪಿ, ದುಷ್ಟ, ಅಹಂಕಾರಿ. ಇಂತಹ ಮದವನ್ನ ಹೊಂದಿದಂತಹ ಈ ಬ್ರಹ್ಮನಿಗೆ ಸರಿಯಾದ ಪಾಠವನ್ನ ಕಲಿಸಲೇಬೇಕು. ಗುಟ್ಟಿನಲ್ಲಿ ಬಂದದ್ದು ಆಯಿತು. ತಕ್ಕ ಶಾಸ್ತಿಯನ್ನ ಇವನಿಗೆ ವಿಧಿಸಬೇಕು ಅಂತಾದ್ರೆ ಯೋಚನೆ ಮಾಡುವುದು ಬೇಡ. ಕುಳಿತಿದ್ದಾರಲ್ಲ ಯಾರು? ಮಗಳು
ಅಗಲದಂದಾದಿ ಕೈವೆ ಎನ್ನುತ್ತಲೇ ಕೂಸುಮಾತ್ರ ಅಗಲದಂದಾದಿ ಕೈವೆ ಅಗಲದಂದಾದಿ ಕೈವೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕೂಸುಮಾತ್ರ ಇವರ ಅಗಲದಂದಾದಿ ಕೈವೆ ಬೇರೆಯಾಗದಂತೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮಾತ್ರ ತೆಗೆದೆ ವಿಧಿಗೆ ಕುಸುಮಾತ್ರ ತೆಗೆದೆ ವಿಧಿಗೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮಾತ್ರ ತೆಗೆದು ಕುಸುಮಾತ್ರ ತೆಗೆದು ತೆಗೆದೆ ವಿಧಿಗೆ ಅಗಲದಂದರಿ ಕೈವೆ ನೋದರಿ ಕುಸುಮಾತ್ರ ತೆಗೆದೆ ವಿಧಿಗೆ ಕುಸುಮಾತ್ರ ತೆಗೆದೆ ವಿಧಿಗೆ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮಾತ್ರ ಅಗಲದಂದಾದಿ ಕೈವೆ ಎನ್ನುತ್ತಲೇ ಕುಸುಮಾತ್ರ ಎನ್ನುತ್ತಲೇ ಕುಸುಮಾತ್ರ 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 ತೆಗೆದೆತ್ತೇನೋ ವಿಧಿಗೆ ಕುಸುಮಾತ್ರ ತೆಗೆದೆತ್ತೇನೋ ವಿಧಿಗೆ ಮಗಳು ಶಾದಿ ಬ್ರಹ್ಮಗೆ ಈಕೆ ರಾತ್ರಿ ಹಗಲು ಭೋಗಿಸುವ ಹಾಗೆ ಅಗಲದಂದಾದಿ ಕೈವೆ ವಿಧಿಗೆ ಬ್ರಹ್ಮಗೆ ರಾತ್ರಿ ಹಗಲು ಭೋಗಿಸುವ
ಸರಿ, ಯೋಚನೆಯನ್ನ ಮಾಡುವುದಕ್ಕೆ ಹೊರಟದ್ದೇವುದು ಅಂತಾದ್ರೆ ಕುಳಿತಿದ್ದಾರಲ್ಲ ಇಬ್ರು ಯಾರ್ಯಾರು? ಅಪ್ಪ ಮಗಳು. ಹೌದಪ್ಪ, ಮಗಳು ಶಾರದೆ ಬ್ರಹ್ಮಗೆ. ಈ ಬ್ರಹ್ಮನೇ ಸೃಷ್ಟಿಯನ್ನ ಮಾಡಿದಂತೆ ವಿದ್ಯಾದಿ ದೇವತೆಯ ಪಟ್ಟ ಖಾಲಿ ಇದೆ, ಅದಕ್ಕೊಂದು ಜಾಗಕ್ಕೆ ಭರ್ತಿಯಾಗಬೇಕು. ಓ, ಇವಳನ್ನು ಸೃಷ್ಟಿ ಮಾಡಿದ್ದಾಳೆ ಈ ಶಾರದೆಯನ್ನ. ನೋಡಿದ್ರೆ ಅವಳ ಮುಖವನ್ನ, ಈ ಕ್ಷಣಕ್ಕೆ ನನಗೆ ವಿದ್ಯಾದಿ ದೇವತೆಯ ಪಟ್ಟ ದೊರಕುವುದು ಎಂಬ ಹಾಗೆ ಕುಲ 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 ನಗಾಡ್ತಾ ಇದ್ದಾಳೆ. ಬಾಯಿ ಅಂತ ಹೇಳಿದ್ರೆ ಕಿವಿಗೆ ಮುಟ್ಟಿದೆ, ಅಷ್ಟು ಸಂತೋಷ ಅವಳಿಗೆ. ಮಾಡಿಸ್ತೇನೆ, ಕಲಿಸುತ್ತೇನೆ ಈ ಸಂತೋಷವನ್ನ. ಸಂತೋಷ ತುಂಬಿದ ಈ ಸಭೆಯಲ್ಲಿ ದುಃಖ ಉಮ್ಮಳಿಸಿ ಬರಬೇಕು. 4 ಜನರ ಸಮ್ಮುಖದಲ್ಲಿ ಬ್ರಹ್ಮ ನನಗೆ ಅವಮಾನ ಮಾಡಿದ್ದಾನೆ. ಇದೇ 4 ಜನ ಕರ ತಟ್ಟಿ ನಗಾಡಬೇಕು ಬ್ರಹ್ಮನ ಪರಿಸ್ಥಿತಿಯನ್ನ ಕಂಡು. ಅಷ್ಟು ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಏನ್ ಮಾಡುವುದು? ಹಾ, ಇದೇ ಸರಿ. ಈ ಪ್ರಪಂಚದಲ್ಲಿ ಇನ್ನೂ ನಡೆದದ್ದಿಲ್ಲ. ಅಪ್ಪ ಮಗಳನ್ನೇ ಕೂಡುವುದೆಲ್ಲಾದ್ರೂ ಕೇಳಿದ್ದೀರಾ ನೀವು? ಸಾಧ್ಯವೇ ಇಲ್ಲ. ಅಂತದ್ದೊಂದು ಘಟನೆ ಈವರೆಗೆ ನಡೆದದಿಲ್ಲ. ಆದ್ರೆ ಈ ಬ್ರಹ್ಮ ಕಾರ್ಯವನ್ನ ಮಾಡಬೇಕು. ಪ್ರಾಣಿಗಳಲ್ಲಿಯೂ ಹೇಗೆ ಭೋಗಿಸುತ್ತಾರೋ ಹಗಲು ರಾತ್ರಿಯ ಭೇದ ಇಲ್ಲದೆ ಇವನು ಆ ಶಾರದೆಯನ್ನ ಕೂಡಿ ಹಗಲು ರಾತ್ರಿ ಎಂಬ ಭೇದವನ್ನ ತೋರೆದು ಪ್ರತಿನಿತ್ಯವೂ ಭೋಗದಲ್ಲಿ ಕಾಲ ನಿರತನಾಗಬೇಕು. ಅಷ್ಟು ಮಾಡಿದ್ದೇವುದು ಅಂತಾದ್ರೆ ನನಗಾದ ಅವಮಾನಕ್ಕೆ ಸರಿಯಾಗಿ ಶಾಸ್ತಿಯನ್ನ ನಾ ಕಲಿಸಿದಾಗ ಆಗುವುದಿಲ್ವ ಬ್ರಹ್ಮನಿಗೆ? ಮತ್ತೆ ಆಗ್ತಾರ ಉಂಟಲ್ಲ ಪಂಚಶರ ಅರವಿಂದ ಅಸ್ತ್ರವನ್ನ ಸ್ವಚ್ಛಂದವಾಗಿ ಹರಿತಿರುವಂತಹ ಸರೋವರಕ್ಕೆ ಕೆಲವರು ಕಲ್ಲನ್ನು ಎಸೆದು ತರಂಗವನ್ನಲ್ಲಿ ತರಂಗನ್ನು ಎಬ್ಬಿಸುವಂತಹ ಕೆಲವು ಸ್ವಭಾವದವರು ಇರ್ತಾರೆ. ಹೌದು, ವಿಕ್ಷಿಪ್ತ ಮನಸ್ಸಿನವರು. ಅವ್ರು ಈಗಿದ್ದಾಗ ಸ್ವಲ್ಪ ಹೊತ್ತು ಇರುವುದಿಲ್ಲ, ವಿಕ್ಷಿಪ್ತರವರು. ಹೌದು. ಹಾಗೆ ಯಾರೋ ದಂಡಪಿಂಡದವರು ನಮ್ಮ ಸಭೆಗೆ ಬಂದು ಬಹಳ ಹೊತ್ತಿನಿಂದ ರಗಳೆ ಪಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಆದ್ದರಿಂದ ಹಾಗಾದದ್ದು ಬಿಟ್ಟರೆ ಕೆಲವು ಗಾಳಿ ಹೊಡೆಯುವುದು. ಹೌದು, ಎಲ್ಲೋ ಕೆಟ್ಟ ಗಾಳಿ ಬಂತು, ಯಾರೋ ಸರಿ ಇಲ್ಲದವರು ಬಂದಿದ್ದಾರೆ. ಅದರ ಬಗ್ಗೆ ನಾವು ನೀವು ದಂಡ ಹಿಡ್ಕೊಳ್ಳಿ ನೀವು. ಹೌದು, ಬಾಣವನ್ನ ಪ್ರಯೋಗಿಸಿದ್ದೇನೋ ಸತ್ಯ. ಬ್ರಹ್ಮನ ಕೈಯಲ್ಲಿರುವಂತ ದಂಡ ಒಮ್ಮೆ ದಂಡವಾಗಿ ಏರಿತ್ತು, ಪುನಃ ಎತ್ತಿ ಹಿಡಿದು ಸರಿಯಾಗಿ ಕುಳಿತುಕೊಂಡಲ್ಲ. ತಪ್ಪಿ ಹೋಯ್ತಾ ಹೇಗೆ? ನಾ ತಪ್ಪಿದ್ನ? ಹಾ, ಹೌದೇ ತಪ್ಪಿದ
ಬ್ರಹ್ಮ ತಪ್ಪಲಿಲ್ಲ. ಯಾಕೆಂದ್ರೆ ನನ್ನ ಅಸ್ತ್ರ ಪ್ರಯೋಗ ಮಾಡಿದಾಗ ಅಸ್ತ್ರದ ಪ್ರಭಾವ ಏನು ಅಂತ ಒಮ್ಮೆ ಬ್ರಹ್ಮನಿಗೆ ಚೆನ್ನಾಗಿ ಅರ್ಥವಾಗಿದೆ. ಶಾರದೆ ತಪ್ಪಿಲ್ಲ. ಆಹಾ, ಸರಿಯಾಗಿ ವರ್ತಿಸಿದ್ದಾಳೆ. ಇಲ್ಲಿ ತಪ್ಪಿದವರು ಬೇರೆ ಯಾರೂ ಅಲ್ಲ, ತಪ್ಪಿದೆ ನಾನೇ ಮೊದಲು. ಹೌದಪ್ಪ, ನನ್ನ ಕೋಪ ಇರುವುದು ಬ್ರಹ್ಮನ ಮೇಲೆ. ಅವನಿಗೆ ಪಾಠವನ್ನ ಕಲಿಸಬೇಕು ಎಂಬ ಕಾರಣಕ್ಕಾಗಿ ಅವನ ಮೇಲೆ ಅಸ್ತ್ರವನ್ನ ಪ್ರಯೋಗಿಸಿದೆ ನಾನು. ಆದ್ರೆ ಪಕ್ಕದಲ್ಲಿದ್ದವಳು ಸರಿ ಇದ್ದಾಳಲ್ಲ, ಬಹಳ ಚುರುಕು, ಬಹಳ ಬುದ್ಧಿವಂತೆ. ಅಪ್ಪ, ನೀವು ಹೀಗೆಲ್ಲ ಮಾಡುವುದೆಲ್ಲ ಸರಿಯಾಗಿ ಕೂತ್ಕೊಳ್ಳಿ ಎಂಬ ಹಾಗೆ ಅವಳೇ ಸೂಚನೆಯನ್ನು ಕೊಟ್ಟರು. ಈ ಬ್ರಹ್ಮ ಸರಿಯಾಗಿ ಹೋದ. ಈಗ ಆಗಬಾರದು. ಇಬ್ಬರಿಗೂ ನನ್ನ ಅಸ್ತ್ರದ ಪ್ರಭಾವ ಏನು ಅಂತ ಗೊತ್ತಾಗಬೇಕು. ಇವರು ಈಗ ಸದ್ಯಕ್ಕೆ ಅರೆ ಹುಚ್ಚರಾಗಿದ್ದಾರೆ. ಈ ಪೂರ್ತಿ ಪ್ರಮಾಣದ ಹುಚ್ಚರು ಅಂತಾದ್ರೆ ಅವರಿಂದ ಯಾರಿಗೂ ಅಪಾಯ ಇಲ್ಲ. ಬುದ್ಧಿವಂತರು ಅಂತಾದ್ರೆ ಸ್ವಲ್ಪ ಅಪಾಯ ಆಗುತ್ತದೆ. ಅರೆ ಹುಚ್ಚರಿದ್ರು ಬಹಳ ಅಪಾಯ. ಈಗ ಇವರು ಅರೆ ಹುಚ್ಚರಾಗಿದ್ದಾರೆ. ಈಗ ಆಗಬಾರದು. ಪೂರ್ಣ ಪ್ರಮಾಣದ ಹುಚ್ಚನ್ನ ಇವರಿಗೆ ಹಿಡಿಸಬೇಕು ಅಂತಾದ್ರೆ ಉಂಟಲ್ಲ ಇನ್ನು ನಾವು ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾಗುತ್ತಿದ್ದನು. ಮುಂಚೆ ತಾನಿರುವ ಕಾಮನ ಹೊಗೆಯು ಬಯಲಾಗಿ ಮುಂಚೆ ತಾನಿರುವ ಹೊಗೆಯು ಬಯಲಾಗಿ ವಾಂಚೆ ಹತ್ತಿತು ಮಹಾ ಸಂಭೋಗ ಸುಖ ಭಯಗೆ ಗೊಂಚೆ ಸಗೆ. ವಾಂಚೆ ಹತ್ತಿತು ಮಹಾ ಸಂಭೋಗ ಸುಖ ಭಯಗೆ ಗೊಂಚೆ ಸಗೆ. ಕೈಗಳಿಂದಪ್ಪಿ ಮುತ್ತಾಡುತ್ತಾ ಮುತ್ತಾಡುತ್ತಾ
ಗಂಡಿನ ಎದುರಿನಲ್ಲಿ ಹೆಣ್ಣೊಬ್ಬಳು ನಿಂತು ಕಾಲಿನಿಂದ ಹೀಗೆ ನೆಲಗಿದ್ದಾಳಂತಾದ್ರೆ ಅವರಿಂದ ಏನನ್ನೋ ಬಾಚಿಕೊಳ್ಳುವ ಪ್ರಯತ್ನದಲ್ಲಿದ್ದಾಳಂತ ಅರ್ಥ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಉಂಟು. ಓ ಓ ಶಾರದಾ, ಹೇಳಿ ದೇವರೇ. ಶಾರದಾ, ದೇವರೇ, ಓ ಶಾರದಾ. ಏನು ದೇವರೇ? ಅಲ್ಲ, ಯಾಕೆ ನನಗೆ ದೂರದಲ್ಲಿ ಸರಿತಾ ಇದ್ದೆ ನನಗೆ ಅರ್ಥ ಆಗ್ಲಿಲ್ಲ. ಯಾಕೋ ಏನು ಹತ್ತಿರ ಬಂದು ನಿಲ್ಲುವುದಕ್ಕೆ ಹೋಗ್ತೀರಾ ಅಂತ ನಾಚಿಕೆ ಆಗುವುದು. ನನಗೂ ದೂರ ನಿಲ್ಲಬೇಕು ಅಂತ ಅನ್ನಿಸ್ತದೆ. ಹಾ, ಆದ್ರೆ ಯಾವುದೋ ದಾರ ಹೇಳಲಾಗುತ್ತೆ. ಶಾರದಾ, ದೇವರೇ. ಬೆಳೆದಿದ್ದಿ, ಹಾ, ಪ್ರಾಯ ಪ್ರಬುದ್ಧಳಾಗಿದ್ದಿ, ಚಾರು ಮೈನರದ ಷೋಡಶಿ ಆಗಿದ್ದಿ. ಹಾ, ನಿಜವಾಗಿ ಏನು? ಈ ಪ್ರಪಂಚದಲ್ಲಿ ಒಬ್ಬರಿಗೊಬ್ಬರು ಆಲಂಬನದಿಂದ ಬದುಕಬೇಕಾಗುತ್ತದೆ. ಹೌದೇನು? ಅದರಲ್ಲೂ ಗಂಡು ಹೆಣ್ಣು, ಹಾ, ಹೆಣ್ಣು ಗಂಡು ಹಾ, ಒಂದಾಗಿ ಬದುಕುವುದಕ್ಕೆ ದಾಂಪತ್ಯ ಅಂತ ಹೆಸರು. ಹಾ, ಹಾ, ಪ್ರಾಯ ಸಮರ್ಥನಾದಂತಹ ಗಂಡು ಯಾವ ಹೆಣ್ಣು ತಮಗೆ ಅನುರೂಪರಾದಂತಹ ವಧುವನ್ನು ವರನನ್ನು ಕೈ ಹಿಡಿದು ಬದುಕನ್ನು ಸಾಗಿಸ್ತಾ ಹೋಗಬೇಕಾಗುತ್ತದೆ. ಸರಿ. ಶಾರದಾ, ಏನು? ನನಗೆ ಹಾ, ಬೇಕು ಅನ್ನಿಸ್ತದೆ. ಹಾ, ನಿನಗೆ ಮದುವೆ ಬೇಕು ಅನ್ನಿಸ್ತದೆ. ಹಾ, ಶಾರದಾ, ಹಾ, ನನಗೆ ಹಾಗೆ ಇಷ್ಟು ಎತ್ತರಕ್ಕೆ ಬೆಳೆದಂತಹ ನಿನಗೆ ಒಬ್ಬ ಸಂಗಾತಿಯ ಕೈ ಹಿಡಿದು ಬಾಳ ನಡೆಸಬೇಕು ಅಂತ ಅನ್ನಿಸುವುದು. ಮದುಮನೇನೆ ಸುಗುಣ ಸದನೆ ಮದುವೆ ಬೇಡ. ನನಗೆ ಚತುರಪತಿಯ ಭೋಗದವನ್ನ ಸವಿಯಬೇಕು ಎನ್ನುವಂತ ಆಸೆ. ನನ್ನ ಮಾತು, ಅನ್ಕೊಳ್ತಿಲ್ವೇನೆ? ನನ್ನ ಅಭಿಪ್ರಾಯ ಅದೆಲ್ಲ ಬೇಕಾದುದು. ನೀವು ಯಾರೆನ್ನುವಂತ ಎಚ್ಚರ ಉಂಟ ನಿಮಗೆ? ಲೋಕವನ್ಯ ನಿನ್ನ ನುಡಿಗೆ ಶೋಭ
ಸಾಕು. ನೀವು ಯಾಕೆ ಆ ರೀತಿಯಲ್ಲಿ ಬಿಟ್ಟ ಕಣ್ಣುಗಳಿಂದ ನನ್ನನ್ನು ಕಾಣುತ್ತಿದ್ದೀರಿ? ನನಗೆ ಮತ್ತು ನಿನ್ನನ್ನೇ ನೋಡ್ತಾ ಇರಬೇಕು ಅಂತ ಅನ್ನಿಸುವುದು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನಗೆ ನಿಮ್ಮ ದೃಷ್ಟಿಯನ್ನು ಎದುರಿಸುವುದಕ್ಕೆ ಆಗುತ್ತಿಲ್ಲ. ಹೌದಾ? ಹೌದಪ್ಪ. ನಿಮ್ಮ ಮುಖವನ್ನು ನೋಡುವುದಕ್ಕೆ ಹಾ, ನನಗೆ ಭಯವಲ್ಲ, ಹಾ. ಯಾಕೋ ನಾಚಿಕೆ ಅಂತ ಅನ್ನಿಸುತ್ತಿರುವುದು. ಬೇಕು ಬೇಕು ಬೇಕು. ಹಾ, ನಾಚಿಕೆ ಬರದೇ ಇರುವುದು ಹೆಣ್ಣಿಗೆ ಅತಿ ಮುಖ್ಯ. ಹೌದೇನು? ಅನಂತ ಗಂಡಿಗೆ ಮುಖ್ಯ ಅಲ್ಲ ಅಂತಲ್ಲ, ಹಾ, ಅದಕ್ಕೊಂದು ಇತಿ ಮಿತಿ. ನನಗೆ ಯಾಕೋ ಹಾ, ನಿಮ್ಮನ್ನು ಕತ್ತು ನೋಡುವುದೇ ಹಿತವಾಗುತ್ತಿದೆ. ಕದ್ದು ತಿನ್ನದ್ರಲ್ಲಿ ರುಚಿ ಹೆಚ್ಚಂತ. ಹೌದೇನು? ಹೌದು. ನೀವು ಇದು ತನಕ ನನಗೆ ಅದನ್ನು ಹೇಳಿಕೊಟ್ಟದ್ದೇ ಇಲ್ಲ. ಎಲ್ಲವನ್ನು ಒಂದೇ ಸಲ ಹೇಳಿಕೊಡಬಾರ್ದು ಅಂತ ಉಂಟು. ಹಾ ಹಾ, ಕಲ್ತದ್ದನ್ನೆಲ್ಲ ಹೇಳಬಾರ್ದು. ನೀವು ಹತ್ತಿರ ಹತ್ತಿರ ಬರುತ್ತಿದ್ದರೆ ಹಾ, ನನಗೆ ಯಾಕೋ ರೋಮಾಂಚನವಾಗುತ್ತಿದೆ. ಹೌದಾ? ಹಾ, ನನಗೆ ಮೈ ನವಿರೇಳಿದ ಹಾಗಾಗುದು. ಆದರೊಂದು ಹಾ, ಯಾಕೋ ಗಂಟಲು ಒಣಗುತ್ತಿದೆ. ಹೌದಾ? ನಾಲಿಗೆಯ ಪಸಿ ಆರುತ್ತಿದೆ ಅನ್ನಿಸುತ್ತಿದೆ. ಹಾ, 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 ಹಾ. ಹಾಗೆಂದು ಹಾ, ಹಾ. ಯಾವುದೋ ರೋಗ ಬಾಧೆ ಎಲ್ಲ ಇದು. ಇಲ್ಲಪ್ಪ. ಅದರಲ್ಲಿ ಒಂದು ತೆರನಾದ ಹಿತವಿದೆ. ಹಾ, 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 ಹಾ. ನನ್ನ ನೋವಿನಲ್ಲೂ ಒಂದು ರೀತಿ ನಲುವ. ಹುಡಿಯಲ್ಲೂ ಒಂದು ಅರ್ಥದ ಸಿಹಿ ಇದ್ದ ಹಾಗೆ. ಹುಡಿ ನೆನಪಾಡ್ಕೊಂಡು ಸಾಕಾಗ್ತದೆ, ಬಾಯಿಗೆ ನೀರು ಬರ್ತದೆ. ಹೌದಲ್ಲ? ಹೌದು ಹೌದು. ಈಗ ನನಗೆ ಮದುವೆ ಬೇಕೋ ಬೇಡವೋ ಕೇಳ್ತಾ ಇದ್ದೀರಿ. ಹಾ, ನನ್ನ ಮಾತಂತಿರಲಿ. ನೀವು ನನ್ನ ವಯಸ್ಸು ದಾಟಿಕೊಂಡು ಬಂದವರಲ್ವೇ ಹೇಳಿ. ಹೌದು. ಹಾಗಾದ್ರೆ ಹಾ. ನೀವು ಯಾಕೆ ಮದುವೆ ಆಗಲಿಲ್ಲ ಎನ್ನುವಂತ ಒಂದು ಮಾತು ಬರ್ತದ ಇಲ್ವೋ? ಹಾ, ಹೌದು. ಈಗ ನನಗೆ ಬೇಕೋ ಬೇಡವೋ ಅಂತ ಕೇಳುವಂತ ನೀವು ಯಾಕೆ ಮದುವೆಯಾಗಲಿಲ್ಲ ಹಾ. ಎನ್ನುವ ಹಾಗೆ ಉಳಿದವರು ಪ್ರಶ್ನಿಸಿದರೆ ಹಾ, ಹಾ. ಅದಕ್ಕೊಂದು ಉತ್ತರ ಕೊಡಬೇಕೋ ಬೇಡವೋ? ಹಾ, ಆದ್ರಿಂದಲೇ ಲೋಕವಂದ್ಯ ಹಾ. ನಿಮ್ಮ ಮಾತು ಕೇಳಿದ್ರೆ ನಗಾಡಬೇಕು ಅಂತ ಅನ್ನಿಸ್ತದೆ. ಮೊದಲು ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು, ಆ ಬಳಿಕ ಉಳಿದವರಿಗೆ ವ್ಯವಸ್ಥೆ ಮಾಡಬೇಕು. ಹಾ. ನೀವು ಯಾಕೆ ಮದುವೆ ಆಗ್ಲಿಲ್ಲ? ಅದಕ್ಕಲ್ವಾ ಹಾ. ನಿಜವಾಗಿಯೂ ನಾನು ಮದುವೆ ಆಗಬೇಕು. ಯಾಕೆ ಆಗಲಿಲ್ಲ? ಆಗದೇ ಇರೋದ ಕಾರಣ ಏನು? ಹುಡುಗಿ ಬೇಕಲ್ಲ. ಅಯ್ಯೋ, ಹಾ. ನಿಮ್ಮ ಸೃಷ್ಟಿ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು. ಹಾ, ಹಾ. ಹಾಗಾದ್ರೆ ಅದರಲ್ಲಿ ಒಂದೇ ಒಂದು ಹೆಣ್ಣು ಸಿಗಲಿಲ್ವ ನಿಮಗೆ? ಹೆಣ್ಣಿದ್ದರೂ ಸಹ ನನಗೆ ಬೇಕಾಗುವಂತ ಹೆಣ್ಣು ನಿಮಗೆ ನಿಮಗೆ ಎಂತವಳಿರಬೇಕು? ಹಾ, ಇಂಥವಳಿರಬೇಕು ಎನ್ನುವ ಹಾಗೆ ಬಯಸುವುದಲ್ವ? ಆಯ್ಕೆ ಇದೆಯೇ? ಹಾ, ಗಂಡಿಗಾಗಲಿ ಹೆಣ್ಣಿಗಾಗಲಿ. ನಿಮಗೆ ಎಂತವಳಿರಬೇಕು? ನನಗೆ ಹೇಗೆ ಹೇಳುವುದು? ಹಾ. ಹಾ, 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 ಹಾ. ಒಂದು ಹೋಲಿಕೆ. ಒಂದು ಹೋಲಿಕೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಿನ್ನ ಹಾಗೆ ಇರ್ಬೇಕು. ನನ್ನ ಹಾಗೆ? ನಿನ್ನಷ್ಟೇ ಎತ್ತರ, ಹಾ, ನಿನ್ನಷ್ಟೇ ದಪ್ಪ, ಹಾ. ನಿನ್ನಷ್ಟೇ ಕೈ ತುಂಬಿಕೊಂಡ ಹಾಗೆ ಇರ್ಬೇಕು. ಆಹಾ, ನನ್ನ ಹಾಗೆ ಸಫರ ಇದ್ದವಳೇ ಆಗಬೇಕು. ಯಾರು ನೀನೇ ಹೇಳುದು? ಅಲ್ಲ, ಇದು ನನಗಿಂತ ಇದ್ದವರು ಇಲ್ವಾ? ಹಾಗೆ 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 ಆಯ್ತು. ನನ್ನ ಆಯ್ಕೆಯೂ ಇದೆ, ನನಗೂ ಆಯ್ಕೆ ಇದೆ. ಹೌದಾ? ಹೌದೌದು. ಹೇಗೆ? ನಾನು ಮದುವೆಯಾಗುವ ಹುಡುಗನ ಮುಖದಲ್ಲಿ ಗಡ್ಡ ಮೀಸಬೇಕು. ಹಾ, 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 ಹಾ. ಮತ್ತೆ ಅದ್ರ ಬೋಳದ ಮುಖ ಇರಬಾರದು. ಹೆಚ್ಚು ಕಡಿಮೆ ಇದೇ ರೀತಿ ಗಡ್ಡ ಮೀಸೆ ಇರಬೇಕು. ಹಾ, ಹಾ, ಹಾ. ನನ್ನ ಗಂಡ ನನ್ನನ್ನು ಮದುವೆ ಆಗುವ ಸ್ವಲ್ಪ ಗಿಡ್ಡ ಇದ್ರೂ ತೊಂದರೆ ಇಲ್ಲ, ಚುರುಕಿರ್ಬೇಕು. ಚುರುಕಿರ್ಬೇಕು. ಹೊಂದಾಣಿಕೆ ಬಂಗಾರ ಜೀವನ ಅಲ್ವಾ? ಹೌದು. ಹೆಚ್ಚು ಕಡಿಮೆ ಹಾ. ನಿಮ್ಮ ಹಾಗಿದ್ದವರು ಹಾ, ಹುಡುಗ ಸಿಕ್ಕಿದ್ರೆ ನನಗೆ ಮದುವೆ ಆಗಬೇಕು ಅಂತ ಉಂಟು. ಹೌದಾ? ಹೌದು. ಅಲ್ಲ, ಈಗ ನನ್ನ ಹಾಗೆ ಇರುವ ನಾನೊಬ್ಬನೇ. ಈಗ ನನ್ನ ಹಾಗಿದ್ದವಳು ನಿಮಗೆ ಬೇಕು ಅಂತ ಆದ್ರೆ ಹಾ, ಪ್ರಪಂಚದಲ್ಲಿ ನನ್ನ ಹಾಗೆ ನಾನು ಮಾತ್ರ ತಾನೇ. ಹೌದು, ನೀನೊಬ್ಬಳೆ. ನಿಮಗೆ ನೀವು ಮಾತ್ರ, ನಿನಗೆ ನಾನು ಮಾತ್ರ. ನನಗೆ ನಾನು ಮಾತ್ರ ನನಗೆ ನಾನೇ, ನಿಮಗೆ ನೀವೇ. ಅಲ್ಲ. ಹಾ, ಹೊಂದಾಣಿಕೆ ಮಾಡು. ಹೇಗೆ? ಹೊಂದಾಣಿಕೆ ಅಂದ್ರೆ ಹಾ, ನಿನಗೆ ನಾನು, ನನಗೆ ನನಗೆ ನೀನು, ನಿಮಗೆ ನಾನು, ನನಗೆ ನೀವು. ನಿನಗೆ ನಾನು, ನನಗೆ ನೀನು. ದೇವರೇ, ಹಾ, ಆಕ್ಷೇಪಿಸುತ್ತಾ ಇದ್ದೇನಂತಲ್ಲ, ಹಾ. ನಾನು ಇದಕ್ಕೆ ಒಡಂಬಡುವವಳೇ ಹೌದು. ಆದರೆ ಇದು ತನಕ ನಾನು ನೀವು ಇದ್ದಂತ ಬಗೆಯಾದರೂ ಹೇಗೆ ಹಾ. ಓಕರಿಸುತ್ತಲಿದ್ದು ಹೌದು. ನಿಮ್ಮನ್ನು ಅನುಸರಿಸುತ್ತಾ ಇದ್ದಂತಹ ನಾನು ಮಗಳಂತೆ ವರ್ತಿಸುತ್ತಾ ಇದ್ದವಳು, ಹಾ. ಅಪ್ಪ ಅಂತ ಬಾಯಿ ತುಂಬ ಕರೆಯುತ್ತಾ ಇದ್ದವಳು. ಹಾ. ಈಗ ನಾವು ಸತಿಪತಿಯರಾಗುವುದಕ್ಕೆ ಹೊರಟರೆ ನಾಳೆ ಲೋಕದ ಜನ ನಿಂದಿಸಿದರೆ ಈಗ ನಿಂದೆ ಮಾಡುವವರಿಗೇನು ಬರಗಾಲ ಇಲ್ಲ. ಆದ್ರೆ ನಿಜವಾಗಿ ತತ್ವಾರ್ಥವನ್ನ ಆಲೋಚನೆ ಮಾಡಬೇಕಾಗ್ತದೆ. ಹೇಗೆ ಬ್ರಹ್ಮ ಶಾರದೆಯನ್ನು ಸೇರುವುದು ಸೂಕ್ತವಾಗುತ್ತದೆ? ಹಾ, ಜ್ಞಾನ ಕ್ರಿಯೆ. ಬ್ರಹ್ಮ ಅಂದ್ರೆ ಜ್ಞಾನ, ಜ್ಞಾನ. ಶಾರದೆ ಅಂದ್ರೆ ಕ್ರಿಯೆ. ಹಾ, ಜ್ಞಾನ ಕ್ರಿಯೆ ಒಂದಾಯಿತು ಅಂತ ಹೇಳಿದ್ರೆ ಪ್ರಪಂಚಕ್ಕೆ ಅದರಿಂದ ಒಳಿತಾಗುತ್ತದೆ ಎನ್ನುವುದನ್ನು ತತ್ವಜ್ಞಾನಿಗಳಾದವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ. ಹಾ, ಹಾಗಾದ್ರೆ ಯಾವನೇ ಒಬ್ಬನಿರಲಿ ಸೃಷ್ಟಿ ಮಾಡುವವನು ಜ್ಞಾನಪೂರ್ವಕವಾದಂತಹ ಕ್ರಿಯೆಯನ್ನು ಮಾಡಬೇಕು. ಕೇವಲ ಜ್ಞಾನ ಹೊಂದಿದ್ರೆ ಸಾಕು. ಆಹಾ, ಕೆಲಸ ಆಗ್ಬೇಕಂತಾದ್ರೆ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು. ಹಾಗಾದ್ರೆ ಹಾ. ಬ್ರಹ್ಮನ ಸೃಷ್ಟಿಗೆ ಅನುಕೂಲವಾದಂತಹ ಜ್ಞಾನ ವಾಹಿನಿಯಾಗಿ ಹಾ. ಜ್ಞಾನ ರೂಪದಲ್ಲಿ ಶಾರದೆಗೆ ಸೇರಿಕೊಳ್ಳುವವರು ಬ್ರಹ್ಮ
ಮಿಲನ. ಹಾಗಾದ್ರೆ ಬಾ ಎಂದರೆ ಜ್ಞಾನ. ಜ್ಞಾನದಲ್ಲಿ ರತಿಯನ್ನು ಹೊಂದುವಂತದ್ದು ಬ್ರಹ್ಮನಿಗೆ ಯೋಗ್ಯವಾದದೇ ಹೌದು. ಆದ್ರೆ ಇದರಲ್ಲಿ ಆಕ್ಷೇಪಗಳಿಲ್ಲ. ಇಲ್ಲವೇ ಇಲ್ಲ. ಹಾಗಾದ್ರೆ